ಮಂಡ್ಯದ ಕೆರೆಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ನಡೀತಾ ಇರುವಂತದ್ದು ರಾಜಕೀಯ ಅಖಾಡವಾಯಿತು ಈ ಒಂದು ಕೆರೆಗೋಡು ಪ್ರಕರಣ ಅಂತಾನೆ ಹೇಳ್ಬೋದು. ನಾಳೆ ಇದೇ ಕೆರೆಗೋಡಿನಿಂದ ಮಂಡ್ಯದವರೆಗೂ ಕೂಡ ಪಾದಯಾತ್ರೆ ನಡೆಸಲಾಗುತ್ತೆ. ಪಾದಯಾತ್ರೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ಹಾಗೆ ಹಿಂದೂ ಕಾರ್ಯಕರ್ತರಿಗೆ ದಳಪತಿಯ ಸಾಥ್ ಇದೆ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಬಿಜೆಪಿ ಜೊತೆ ಮೈತ್ರಿ ಆಗಿರುವಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೆರೆಗೋಡಿನಲ್ಲಿ ನಡೀತಾ ಇರುವಂತ ಹನುಮ ಧ್ವಜ ದಂಗಲ್ ಈ ಒಂದು ರಾಜಕೀಯ ಅಖಾಡವಾಗ್ತಾ ಇರುವಂತದ್ದು. ಕೆರೆಗೋಡು ಪ್ರಕರಣಕ್ಕೆ ನಾಳೆ ಮತ್ತೊಂದು ಟ್ವೀಟ್ ಸಿಗ್ತಾ ಇರುವಂತದ್ದು. ಕೆರೆಗೋಡಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ಕೂಡ ನಡೆಸಲಾಗುತ್ತೆ. ಈ ಪಾದಯಾತ್ರೆಯಲ್ಲಿ ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿಯ ಹಿಂದೂ ಕಾರ್ಯಕರ್ತರಿಗೆ ದಳಪತಿ ಸಾಥ್ ಕೊಡ್ತಾರ. ಹಾಗಾದ್ರೆ ಕೆರೆಗೋಡು ಮಂಡ್ಯ ಚಲೋಗೆ ಶಾಸಕ ರೆಡ್ಡಿ ಕೂಡ ಸಾಥನ್ನು ಕೊಡ್ತಾ ಇರುವಂತದ್ದು. ನಾಳಿನ ಪ್ರತಿಭಟನೆಯಲ್ಲಿ ಜನಾರ್ದನ್ ರೆಡ್ಡಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ನೇತೃತ್ವದ ಹೋರಾಟದಲ್ಲಿ ಜನಾರ್ದನ್ ರೆಡ್ಡಿ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಕೆರೆಗೋಡು ಮಂಡ್ಯ ಚಲೋಗೆ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ನಾಳಿನ ಪ್ರತಿಭಟನೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಭಾಗಿಯಾಗ್ತಾ ಇರುವಂತದ್ದು. ಬಿಜೆಪಿ ನೇತೃತ್ವದ ಹೋರಾಟದಲ್ಲಿ ರೆಡ್ಡಿ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಆದರೆ ಎಲ್ಲ ಒಂದ್ ಕಡೆ ರೆಡ್ಡಿ ಭಾಗಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ ಬಿಜೆಪಿಗೆ ಸೇರ್ತಾರ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮುಖಾಂತರ ನಾನು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ, ಬಿಜೆಪಿ ಜೊತೆ ನಾನು ಕೂಡ ವಿಲೀನ ಆಗ್ತೀನಿ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಿಂದ ಅಂತ ಇದರಲ್ಲೂ ಕೂಡ ಮುನ್ಸೂಚನೆ ಸಿಗ್ತಾ ಇರುವಂತದ್ದು. ನಾಳೆ ದಳಪತಿ ಎಂಟ್ರಿ ಕೊಡ್ತಾರೆ ಮಂಡ್ಯಕ್ಕೆ. ಮಂಡ್ಯದ ಕೆರೆಗೋಡಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಇವತ್ತು ಲಾಠಿ ಪ್ರಹಾರ ಕೂಡ ಆಯಿತು. ಧ್ವಜಸ್ತಂಭದ ಸುತ್ತ ಪೊಲೀಸರು ಬ್ಯಾರಿಕೇಡ್ ಅನ್ನು ಕೂಡ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನಾಳೆ ಯಾರೆಲ್ಲ ಭಾಗಿಯಾಗ್ತಾರೆ, ಆದ್ರೆ ಬಹಳ ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಕೂಡ ಭಾಗಿಯಾಗ್ತಾರೆ ಎನ್ನುವಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಇದೆಲ್ಲ ಒಂದ್ ಕಡೆ ಬಿಜೆಪಿಗೆ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿಗೆ ಮತ್ತೆ ಸೇರ್ತಾರಾ? ನಿಕೇಶ್, ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ಇಳಿಸಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಾಳೆಯೂ ಕೂಡ ಮುಂದುವರಿಯುವಂತದ್ದು. ನಾಳೆ ಕೆರಗೋಡು ಗ್ರಾಮದಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಪಾದಯಾತ್ರೆ ಮೂಲಕ ಸರ್ಕಾರ ಹಾಗೂ ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸ್ತಾರೆ. ಈ ಒಂದು ಪಾದಯಾತ್ರೆಯಲ್ಲಿ ಬಿಜೆಪಿ ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಅದೇ ರೀತಿ JDS ನ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಆ ಮೂಲಕ ಏನು ಕಾಂಗ್ರೆಸ್ ವಿರುದ್ಧ ಕಿಡಿಯನ್ನ ಕಾರುವಂತದ್ದು. ಪ್ರಮುಖವಾಗಿ ಬಿಜೆಪಿಯ ನಾಯಕರುಗಳು ಈ ಒಂದು ಪ್ರತಿಭಟನೆಯನ್ನ ಪ್ರತಿಭಟನೆಯ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಭಾಗಿಯಾಗುವಂತ ಪಾದಯಾತ್ರೆಯಲ್ಲಿ ಜನಾರ್ದನ ರೆಡ್ಡಿ ಅವರು ಭಾಗಿಯಾಗ್ತಾ ಇರುವಂತದ್ದು. ಆ ಪಾದಯಾತ್ರೆಯಲ್ಲಿ ಅವರು ಕೂಡ ಭಾಗಿಯಾಗಿ ಹೆಜ್ಜೆ ಆಗ್ತಾ ಇರುವಂತದ್ದು ಸಾಕಷ್ಟು ಗಮನ ಸೆಳೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚೆಗೆ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ನಾಯಕರುಗಳು ಭಾಗಿಯಾಗುವಂತ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಕೂಡ ಆ ಒಂದು ಅಂದ್ರೆ ಏನು ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತ ಆಗಿರುವಂತದ್ದು. ಯಾಕೆಂದ್ರೆ ಈಗ ಅವರು ಕೂಡ ಬಿಜೆಪಿ ನಾಯಕರುಗಳ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಬಿಜೆಪಿ ನಾಯಕರುಗಳು ಯಾರ್ಯಾರು ಬರ್ತಾರೆ ಅಂತ ನೋಡೋದಾದ್ರೆ CT ರವಿ ಸೇರಿದಂತೆ ಸಾಕಷ್ಟು ಮಾಜಿ ಶಾಸಕರು ಜೊತೆಗೆ ಒಂದಷ್ಟು ರಾಜ್ಯ ನಾಯಕರುಗಳು ಕೂಡ ಇಲ್ಲಿಗೆ ಬರುವಂತದ್ದು. ಅವರ ಜೊತೆ ಜನಾರ್ದನ ರೆಡ್ಡಿ ಅವರು ಬರ್ತಾರೆ. ಜೊತೆಗೆ ಏನು ಬೆಳಿಗ್ಗೆ 7:30ಕ್ಕೆ ಪ್ರತಿಭಟನೆ ಆರಂಭ ಆಗ್ತದೆ. ಒಂದಷ್ಟು ನಾಯಕರುಗಳು ಆರಂಭದಲ್ಲೇ ಬಂದು ಸೇರ್ಕೊಂಡ್ರೆ ಒಂದಷ್ಟು ನಾಯಕರುಗಳು ಮೆರವಣಿಗೆ ಅಂದ್ರೆ ಪಾದಯಾತ್ರೆ ಆರಂಭ ಆದ ಬಳಿಕ ಮಂಡ್ಯದ ಹತ್ರ ಬರ್ತಿದ್ದಂಗೆ ಭಾಗಿಯಾಗುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.